ಈಗ ನಿಮ್ನ ಮದ್ವೆ ಆಗಿದಾರಲ್ಲ ಸರ್ ಸರ್ ಯಾಸಿನ್ ಅವರು. ಸೊ ಯಾಸಿನ್ ಅವ್ರಿಗೆ ಹೇಗೆ ಇಷ್ಟ ಆದ್ರಿ ನೀವು ಸ್ಟಾರ್ಟಿಂಗ್? ಇಷ್ಟ ಎಲ್ಲಿ, ನಾವು ಫೋನಲ್ಲೇ ಅವ್ರ ಮುಖ ನಾನು ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿಲ್ಲ. ನೀವು ಇಷ್ಟೊಂದು ಹೈಪರ್ ಆಕ್ಟಿವ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಅವರು ಏನೋ ಒಂದು ಸಾಂಗ್ ಹೇಳಿದ್ರು. ಈ ಸಾಂಗ್ ಇಲ್ಲ ಸುಮ್ಮನೆ ರೀ, ನಿಮ್ಮ ಹೆಸರೇನು ಅಂದರು. ರೇಷ್ಮಾ ಅಂದೆ. ರೇಷ್ಮಾ ತೆರೆ ಚೆಹರೆ ಮೇ ಓ ಜಾದು ಹೇ ಅಂದರು. ಈ ಸಾಂಗೇ ಇಲ್ಲ, ಸುಮ್ಮನೆ ಬುಳ್ಳೆ ಬಿಡ್ತಾ ಇದ್ದೀರಾ ನೀವು ಅಂದೆ. ಅವ್ರು ಹೇಳಿದ್ರು ಧರ್ಮಾತ್ಮ ಫಿಲಮ್ಮು ಒಂದು ಹೇಮಮಾಲಿನಿ ಸಾಂಗ್, ಇದು ಫೇಮಸ್ ಸಾಂಗ್, ಇದು ತುಂಬ ಒಳ್ಳೆ ಸಾಂಗು, ನನಗೆ ತುಂಬ ಖುಷಿ ಇದು ಅಂತ ಹೇಳಿದ್ರು. ಹೌದಾ, ಈ ಥರನೂ ಫಿಲಮ್ ಇದೆಯಾ? ನನ್ಗೆ ಗೊತ್ತಿಲ್ಲಪ್ಪ, ಹಳೆ ಸಾಂಗ್ ಅಲ್ವಾ, ನಾನು ನೋಡ್ತಿದ್ದೆ ಕನ್ನಡ ಸಾಂಗ್ ಜಾಸ್ತಿ. ನಿಮ್ದು ಅರೇಂಜ್ ಮ್ಯಾರೇಜ್ ತಾನೇ? ಇಲ್ಲ ಲವ್ ನೋಡಿ, ನೀವು ಲವ್ ಮಾಡಿ ಮದ್ವೆ ಆಗ್ಬಿಟ್ಟು ನೋವು ಇವಾಗ ಇವಾಗ ನಿಜ ಹೇಳಿ, ಚೆನ್ನಾಗಿ ನೋಡ್ಕೊತಿಲ್ವಾ ಸರ್ ನಿಮ್ನ? ಚೆನ್ನಾಗಿ ಸ್ವಲ್ಪ ಅಂದ್ರೆ ಕವಿ ಖುಷಿ ಕವಿ ಹಮ್, ಎಲ್ಲಿ ಸುಖ ಇರುತ್ತೋ ಅಲ್ಲಿ ದುಃಖನೂ ಇರ್ಬೇಕು ಅಲ್ವಾ? ಯಾರ ಮನೇಲೂ ಈ ತರ ಇಲ್ಲ, ಸುಖವಾಗೇ ಇದೀವಿ ಅಂತ ಯಾರ ಮನೇಲೂ ಇಲ್ಲ. ಎಲ್ಲರ ಮನೇಲೂ ದೋಸೆ ತೂತೆ. ಹೌದು, ಎಲ್ಲರ ಮನೆ ದೋಸೆ ತೂತೆ. ಯಾರ ಮನೇಲಿ ಸಾದಾ ಬರುತ್ತೆ ಅಂತ ಯಾರಿಗೂ ಹೇಳಂಗಿಲ್ಲ. ಎಷ್ಟು ಕೋಟಿ ಬದುಕ್ತು ಅವ್ರಿಗೆ ಮನೇಲೂ, ಅವ್ರ ಮನೆ ದುಃಖ ಇದ್ದೇ ಇರುತ್ತೆ. ಏನಿಲ್ಲ ಅಂದ್ರೆ ಏನಿರುತ್ತೆ. ಹೌದು, ಆ ದೇವ್ರು ಕೋಟಿ ಕೊಟ್ರು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇರಲ್ಲ. ಹೌದು, ಪ್ರೀತಿ ಇರಲ್ಲ. ಕೋಟಿ ಇರೋರ ಹತ್ರ ಪ್ರೀತಿ ಇರಲ್ಲ. ಬರೀ ತಾಯಿ ಪ್ರೀತಿ ಇರಲ್ಲ, ಇಲ್ಲ ಅಂದ್ರೆ ಒಂದು ಹೆಂಡತಿ ಪ್ರೀತಿ ಇರಲ್ಲ, ಇಲ್ಲ ಅಂದ್ರೆ ಮಕ್ಳು ಪ್ರೀತಿ ಇರಲ್ಲ. ಆ ದೇವ್ರು ಏನ್ ಕೊಟ್ರು ಏನ್ ಕೊಟ್ಟಿರಲ್ಲ ಅಲ್ಲಿ. ಇವಾಗ ನಮ್ಗೆ ತುಂಬಾ ಪ್ರೀತಿ ಇದೆ, ನಮ್ಮನೇಲಿ ತುಂಬಾ ಪ್ರೀತಿ ವಿಶ್ವಾಸ ಇದೆ, ನಾವು ತುಂಬಾ ಚೆನ್ನಾಗಿ ಬದುಕ್ತಾ ಇದೀವಿ, ಪ್ರೀತಿಯಿಂದ ಇದೀವಿ, ನಾವು ಗೂಡು ಕುಟ್ಕೊಂಡಿದೀವಿ ಅಂದ್ರೆ ನಮ್ಮನೇಲಿ ನಮ್ಗೆ ಲಕ್ಷ್ಮಿ ಇಲ್ಲ. ಲಕ್ಷ್ಮಿ ಬಂದ್ರು ಒಂದಿಲ್ಲ ಇರಲ್ಲ. ಅಂದ್ರೆ ನಮ್ಗೆ ಲಕ್ಷ್ಮಿ ಕೈ ಬಿಟ್ಟಿಲ್ಲ ಅಂತಲ್ಲ, ಇದೆ, ಎಷ್ಟು ಇದೆಯೋ ಅಷ್ಟೇ ಇದೆ, ಜಾಸ್ತಿ ಇಲ್ಲ. ಅಂದ್ರೆ ಅವರು ಯೋಚನೆ ಮಾಡೋರು ಇರ್ಬೋದು, ನಾನು ಜಾಸ್ತಿ ಕೊಟ್ರೆ ನಾಳೆ ದಿವಸ ಏನಾರ ಆಗಿರ್ಬೋದು ಅಂತ ಅಂದ್ಬಿಟ್ಟು ಆ ಥರ ಆಗೋದು ಬೇಡ, ನಾವು ಎಷ್ಟಲ್ಲೇ ಇರ್ತೀವಿ ಅಷ್ಟಲ್ಲಿ ಇರ್ಬೋದು ಅಂತ ನನಗೂ ಖುಷಿ ಆಗುತ್ತೆ. ಯಾಕೆ ಅಂದರೆ ಲಕ್ಷ್ಮಿ ಬಂದಾಗ ಎಷ್ಟೋ ಜನ ದುರಹಂಕಾರ, ಅಹಂಕಾರ, ನಾನು ನನ್ನದು ಅನ್ನೋ ಒಂದು ಸೀನ್ ಬಂದ್ಬಿಡುತ್ತೆ ಅವ್ರ ಮನಸ್ಸಲ್ಲಿ. ಆ ಥರ ಬರೋದು ಬೇಡ ದೇವ್ರೇ, ನೀನು ಕೊಟ್ಟರು ನನಗೆ ಆ ಥರ, ನನಗೆ ನಾನು ನನ್ನದು, ನನಗೆ ದುರಹಂಕಾರ ಅಹಂಕಾರ ಕೊಡ್ಬೇಡಮ್ಮ ಅಂತ. ನೀವು ಲಕ್ಷ್ಮಿ ಅಂದ್ರೆ ಅಂದ್ರೆ ನನಗೆ ಇವಾಗ ನಾರ್ಮಲಿ ಪಬ್ಲಿಕ್ ಹೇಳೋದು, ರೇಷ್ಮಕ್ಕ ಎಷ್ಟೊಂದು ರೀಲ್ಸ್ ಮಾಡ್ತಾರೆ, ಆಮೇಲೆ ಮೇಕಪ್ ಹಾಕೊಂಡು ಈಗೆಲ್ಲ ರೀಲ್ಸ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಕೊಲಾಬ್ ಬರ್ತಿದೆ, ಅವ್ರಿಗೆಲ್ಲ ಫುಲ್ ದುಡ್ಡು. ರೇಷ್ಮಕ್ಕ ಏನಪ್ಪ ಫುಲ್ ಶ್ರೀಮಂತರಾಗ್ಬಿಟ್ರಲ್ವಾ, ಏನೋ ಒಂದು ರೇಷ್ಮಕ್ಕ 1 ಲಕ್ಷ ಕೇಳ್ತಾರ ಬರೋದಕ್ಕೆ, ಒಂದು ರೀಲ್ಸ್ಗೆ ಒಂದು ರೇಷ್ಮಕ್ಕ 25,000 ರೂಪಾಯಿ 30,000 ರೂಪಾಯಿ ತಗೋತಾರ ಕೊಲಾಬ್ರೇಷನ್ ಮಾಡೋದಕ್ಕೆ ಅಂತೆಲ್ಲ ಅನ್ಕೋತಿರ್ತಾರೆ. ಏನು ಹೇಳ್ತೀರಾ? ಆದ್ರೆ ಅಷ್ಟೆಲ್ಲ ತಗೋತಿದ್ದೀರಾ, ಅಷ್ಟೆಲ್ಲ ದುಡ್ಡಿದ್ಯಾ ನಿಮ್ಮ ಹತ್ರ? ಅಮ್ಮ, ತಿಂಗಳಲ್ಲಿ 2 ಪ್ರಮೋಷನ್ ಬಂದ್ರು ಜಾಸ್ತಿ ನಮಗೆ. ಅಂದ್ರೆ ಪ್ರಮೋಷನ್ಗಳು ಬರುತ್ತೆ, ಅದು ನಾವು ಯೋಚನೆ ಮಾಡಿ ಹೋಗ್ಬೇಕು, ಏನೇನು ಪ್ರಮೋಷನ್ ಇದೆ ಏನೇನಿಲ್ಲ ಅಂತ. ಮಾಡೋರು ತುಂಬಾ ಜನ ಏನೇನೋ ಮಾಡ್ಬಿಡ್ತಾರೆ. ಬೇಡ, ನನಗೆ ಏನೋ ಒಂದು CA ಪ್ರಮೋಷನು, ಮೇಕಪ್ ಪ್ರಮೋಷನು, ಒಂದು ಬ್ಯಾಂಗಲ್ ಸ್ಟೋರ್ ಪ್ರಮೋಷನು, ಬಟ್ಟೆ ಪ್ರಮೋಷನು, ಏನೇ ಬರಲಿ ನಾನು ಹೋಗ್ತೀನಿ. TV ಪ್ರಮೋಷನ್ ಎಲ್ಲ ಹೋಗಿದ್ದೀನಿ. ಒಂದು ಏನೇನು ಬೇರೆ ಬರುತ್ತೆ ನೋಡಿ, ಡಮ್ಮಿ ಪಮ್ಮಿ ಅಂತ ಏನೋ ಬರ್ತಲ್ಲ, ಅದನ್ನ ನಾನು ಮಾಡಿಲ್ಲ, ಅದು ಮಾಡೋದು ಇಲ್ಲ. ನನಗೆ ಅದು ಇಷ್ಟ ಇಲ್ಲ. ದುಡಿಬೇಕಾದ್ರೆ ಹೆಂಗ್ ಬೇಕಾದ್ರೂ ದುಡಿಬೋದು, ಬಟ್ ಬೇಡ ನನಗೆ. ಬೆಟ್ಟಿಂಗ್ ಆಪ್ಸ್ಗಳ ಪ್ರಮೋಷನ್ ಬರುತ್ತೆ, ಸಿಕ್ಕಾಪಟ್ಟೆ ಬರುತ್ತೆ. ಒಂದ್ ದಿವಸಕ್ಕೆ 3-4 ಮಾಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬರ್ತದೆ. ನಾನು ಮಾಡಲ್ಲಮ್ಮ. ಓಕೆ, ನಿಮ್ಗೆ ಅವ್ರು ಎಷ್ಟು ಆಫರ್ ಮಾಡ್ತಿದ್ದಾರೆ? ಇಷ್ಟು ಕೊಡ್ತೀವಿ ಮಾಡಿ ಅಂತ ಎಷ್ಟು ಮಾಡ್ತಾರೆ? ಒಂದು 30,000, 50,000, 80,000, 70,000 ಆ ಥರ ಎಲ್ಲ ಹೇಳ್ತಾರೆ ನೋಡಿ. ಇವಾಗ ಅಂದ್ರೆ ಎಷ್ಟೊಂದು ತಗೊಂಡು ಮಾಡ್ತಿದ್ದಾರೆ ಇನ್ಫ್ಲೂಯೆನ್ಸರ್ಸ್. ಆ ಥರ ನಾನು ಮಾಡೋದಿದ್ರೆ ನಿಮ್ಗೆ ರೀಲ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದಲ್ಲ. ಬಟ್ ನೀವು ಮಾಡಲ್ಲ. ಒಳ್ಳೇದು. ಅದು ಅವ್ರು ಕೊಡ್ತಾರೆ, ಎಲ್ಲಿಂದ ಬೇಕಾದ್ರೆ ಹೇಳ್ಕೊಡ್ತಾರೆ. ನಿಯತ್ತಾಗಿದ್ದೀರಾ, ಎಲ್ಲಿ ಬೇಕಾದ್ರೂ ನೀವು ಏನು ಮುಟ್ಟಿದ್ರು ಚಿನ್ನ ಆಗುತ್ತೆ. ಬಟ್ ನೀವು ನಿಯತ್ತಾಗಿದ್ರೆ, ಇಷ್ಟೆಲ್ಲ ನಿಯತ್ತಾಗಿದ್ರು ಜನ ಮಾತಾಡ್ತಾರೆ. ಅಂದ್ರೆ ನಾನು ಆತರ ಎತ್ತಿದ್ರೆ ಸ್ವಂತ ಮನೆ ಮಾಡ್ಕೊಂಡು ಸ್ವಂತ ಕಾರಲ್ಲಿ ಓಡಾಡ್ತಿದ್ದೆ. ಮುರಿದೋಗಿರೋ ಆಟೋ ಮುರಿದೋಗ್ಬಿಟ್ಟಿದೆ, ಇವತ್ತ ಬಾಡಿಗೆ ಆಟೋಲ್ ಬಂದಿದ್ದೀನಿ ನಾನು. ನಿಮ್ಗೆ ಗೊತ್ತಾಗ್ಬೋದು. ಹೌದು. ಈ ಚಪ್ಪಲಿ ನೋಡ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಈ ಚಪ್ಪಲಿ ನೋಡ್ಬಿಟ್ಟು, ಏನಕ್ಕ ನೀನು 1 ತಿಂಗಳಿಂದ ಅದೇ ಚಪ್ಪಲಿ ಹಾಕಿದ್ಯಲ್ಲ, ಬೇರೆ ಚಪ್ಪಲಿ ತಗೋ ಅಂತಾರೆ. ಏನೋ ಬೇರೆ ಚಪ್ಪಲಿ ಸಾಕಲ್ವಾ? ಆ ಥರ ದುಡ್ಡು ಎತ್ತಿದ್ರೆ ನಾನು ಈ ಚಪ್ಪಲಿ ಡೈಲಿ ಒಂದು ಚಪ್ಪಲಿ ಹಾಕ್ತಿದೆ. ಹೌದು, ಶೋಕಿ ಮಾಡ್ತಿದ್ರಲ್ಲ ಅಲ್ವಾ? ಅಷ್ಟೇ. ಬೇಡ, ನೀವೇ ಅರ್ಥ ಮಾಡ್ಕೋಬಹುದು ಅವ್ರು ಹೆಂಗ್ ಬದುಕ್ತವ್ರು, ಹೆಂಗೆ ಅಂತ. ನೋಡಿ, ಇವಾಗ ಸಂಘದಲ್ಲಿ ದುಡ್ಡು ಬರುತ್ತೆ, ಅದು ಕಾಯ್ತಾ ಇದ್ದೀನಿ ನಾನು. ಯಾಕೆ ಅಂದರೆ ಪ್ರತಿ ಒಂದ್ಸಲಿ ನಾನು ಎಲ್ಲೋದ್ರೂ ಜನ ಗೊತ್ತಿರ್ತಾರೆ. ಅದರಲ್ಲಿ ಒಳ್ಳೆ ಜನ ಒಂದು 90% ಒಳ್ಳೆ ಜನ ಇದ್ದಾರೆ, 10% ತುಂಬ ಕೆಟ್ಟ ಜನ ಇದ್ದಾರೆ. ನನಗೆ ಇವಾಗ ಗೊತ್ತಾಗಿದ್ದು, ನಾನು ರೀಸೆಂಟ್ಲಿ ಗೊತ್ತಾಗಿದ್ದು. ನನಗೆ ಯಾವಾಗ ಒಂದು ಸೀನ್ ಆಯಿತು ಆವಾಗ ಗೊತ್ತಾಗಿದ್ದು ನನಗೆ, ಈ ಥರನೂ ಜನ ಇರ್ತಾರಾ ಅಂತ. ಕೆಟ್ಟ ಜನನೂ ಅವರು ಆ್ಯಕ್ಚುಲಿ ನನಗೆ ಓಡಿಸ್ಕೊಂಡ್ಬಂದಿದ್ದು ಅವತ್ತು. ಒಳ್ಳೆ ಜನ ಅಲ್ಲ ಅವರು.
ಅವರು ಗಾಂಜಾ ತಗೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ರು. ನಿಮ್ಮಲ್ಲಿ ಅದೆಲ್ಲ ಇಲ್ಲ ಅಲ್ಲ, ನಿಷಿದ್ಧ ಅದೆಲ್ಲ ಸಿಕ್ಕಾಪಟ್ಟೆ. ಓ, ಇವಾಗಂತೂ ಮಕ್ಕಳು ಕೈಯಲ್ಲಿ ಇರುತ್ತೆ ಬೀಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.